ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ದಾರದ ಗಂಟು. ಒಮ್ಮೆ ಒಂದು ಹುಡುಗಿ ಬೇಸಿಗೆ ಶಿಬಿರಕ್ಕೆ ಹೋಗಿರ್ ಅಲ್ಲಿ ನಾನಾ ವಿಧವಾದಂತಹ ಕುಶಲಕಲೆಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಒಂದು ದಿನ ಕಸೂತಿ ಕಲೆಯನ್ನ ಹೇಳ್ಕೊಡೋದಕ್ಕೆ ಒಬ್ಬ ಮಹಿಳೆ ಬಂದಿರ್ತಾರೆ. ಈ ಹುಡುಗಿಗೆ ಕಸೂತಿ ಕಲೆ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಮನೆಗೆ ಹೋಗಿ ಅಮ್ಮನ್ಗೆ ಹೇಳ್ತಾಳೆ, ಅಮ್ಮ ನನಗೆ ಇವತ್ತು ಕ್ಲಾಸ್ ಇತ್ತು, ಕಸೂತಿಯನ್ನ ಹೇಳ್ಕೊಟ್ರು, ನೋಡು ನಾನು ಎಂಬ್ರಾಯ್ಡ್ರಿ ಮಾಡಿದ್ದೀನಿ, ನಿಟ್ಟಿಂಗ್ ಮಾಡಿದ್ದೀನಿ, ಕ್ಲಾಸ್ ಅಲ್ಲಿ ಹೇಳ್ಕೊಟ್ರು ಅಮ್ಮ, ನನಗೆ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಹೆಲ್ಪ್ ಮಾಡು ಪ್ಲೀಸ್ ಅಂತ ಹೇಳ್ತಾರೆ. ಅಮ್ಮನ್ಗೆ ಓ ನಿನ್ಗೆ ಇದು ಇಷ್ಟ ಆಯ್ತಾ, ನಿಮ್ಮ ಅಕ್ಕನೂ ಕೂಡ ಹೀಗೆ ಇಷ್ಟಪಟ್ಟು ಮಾಡ್ತಾ ಇದ್ಲು, ಎಷ್ಟೊಂದು ಮೆಟೀರಿಯಲ್ ಕೂಡ ತರಿಸಿದ್ಲು, ಎಲ್ಲ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ, ಬಾ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಮೆಟೀರಿಯಲ್ ಪೂರ್ತಿ ಗಂಟಾಗಿರುತ್ತೆ. ಅಮ್ಮ ಇದು ತುಂಬಾ ಗಂಟಾಗಿದೆ, ಏನು ಮಾಡೋದಕ್ಕೆ ಬರೋದಿಲ್ಲ ಇದರಿಂದ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ, ಯಾಕೆ ಅಷ್ಟೊಂದು ಗಂಟನ್ನ ಒಂದೇ ಸಲ ನೋಡ್ತಾ ಇದೀಯಾ, ಹೀಗೆಲ್ಲ ನೋಡ್ಬೇಡ, ಈ ಹಳದಿ ದಾರವನ್ನ ತೆಗೆದುಕೋ, ಈ ದಾರವನ್ನ ಎಳಿತಾ ಬಾ, ಆ ಗಂಟು ಸುಲಭವಾಗಿ ಬಿಚ್ಕೊಳ್ತಾ ಬರುತ್ತೆ, ಇದು ಗಂಟು ಹಾಕೊಳ್ಳುವಂತ ಮೆಟೀರಿಯಲ್ ಅಲ್ಲ, ಈ ದಾರ ಅಷ್ಟು ಚೆನ್ನಾಗಿರುತ್ತೆ, ನೀನು ಟ್ರೈ ಮಾಡು ಅಂತ ಹೇಳ್ತಾರೆ. ಹುಡುಗಿನು ಪ್ರತಿಯೊಂದು ದಾರವನ್ನು ಎಳಿತಾ ಬರ್ತಾಳೆ. ಹೀಗೆ 2 ದಿನ ಎಲ್ಲಾ ಕೆಲಸವನ್ನು ಬಿಟ್ಟು ಅದೇ ಕೆಲಸದಲ್ಲಿ ಮುಳುಗಿರ್ತಾಳೆ. ಸಮಯ ಹೋಗಿದ್ದೆ ಗೊತ್ತಾಗಲ್ಲ. ಕೊನೆಗೆ ಎಲ್ಲಾ ದಾರದ ರಾಶಿಗಳನ್ನ ತೆಗೆದುಕೊಂಡು ಸಪ್ರೇಟ್ ಮಾಡಿ ಕೂತ್ಕೋತಾಳೆ. ಅಮ್ಮನನ್ನ ಕರೆದು ತೋರಿಸ್ತಾಳೆ, ಅಮ್ಮ ಎಲ್ಲಾನು ಸಾಲ್ವ್ ಮಾಡ್ಬಿಟ್ಟೆ ಅಂತ. ಅಮ್ಮ ಅವಾಗ ಹೇಳ್ತಾರೆ, ನೋಡು ನಮ್ಮ ಜೀವನದಲ್ಲೂ ಕೂಡ ಹೀಗೆ ಕಷ್ಟಗಳು ಬರುತ್ತೆ ಅಥವಾ ಗಂಟುಗಳಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀವಿ. ಈ ಗಂಟುಗಳನ್ನ ಬಿಡಿಸ್ಕೊಳ್ಳೋದು ಇದೇ ದಾರದ ರೀತಿಯಲ್ಲಿಯೇ ಎಲ್ಲಾ ಗಂಟುಗಳನ್ನು ಒಮ್ಮೆನೆ ನೋಡೋ ಬದಲು ಒಂದೊಂದೇ ಗಂಟನ್ನ ಪ್ರಯತ್ನದಿಂದ ಬಿಡಿಸ್ತಾ ಬಂದ್ರೆ ಪ್ರತಿಯೊಂದು ಗಂಟನ್ನು ಬಿಡಿಸ್ಬೋದು. ಬಿಡಿಸಿದಂತಹ ದಾರದಿಂದ ಸುಂದರವಾದ ಕಲೆಯನ್ನು ಕೂಡ ಮೂಡಿಸ್ಬೋದು. ಈ ಕಸೂತಿ ಕಲೆಯೂ ಕೂಡ ಹಾಗೆ ಅಂತ ಹೇಳ್ತಾರೆ. ಮಗಳಿಗೆ ಅಮ್ಮ ಹೇಳಿದ ಪಾಠ ಅರ್ಥ ಆಗತ್ತೆ. ಈ ಪಾಠನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.